ನಮಸ್ಕಾರ ಸ್ನೇಹಿತರೆ. ನಮ್ಮ ವಿಡಿಯೋದಲ್ಲಿ ನೀವು ಯಾವಾಗಲೂ 3 ಪದಗಳನ್ನು ಕೇಳ್ತಿರ್ತೀರ. ಅವುಗಳು ಸತ್ವ, ರಜಸ್ ಮತ್ತು ತಮಸ್. ಸತ್ವ, ರಜಸ್ ಮತ್ತು ತಮಸ್ ಅಂದರೆ ಏನು, ಈ ಗುಣಗಳು ಎಲ್ಲಿಂದ ಬಂತು ಅಂತ ನಿಮಗೆ ಒಂದು ಆಲೋಚನೆ ಬರಬಹುದು. ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಾವಿವತ್ತು ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಸನಾತನ ಧರ್ಮ ಮತ್ತು ಭಾರತೀಯ ತತ್ವಶಾಸ್ತ್ರದಲ್ಲಿ, ವಿಶೇಷವಾಗಿ ಸಾಂಖ್ಯಯೋಗದಲ್ಲಿ ತ್ರಿಗುಣಗಳು ಅಂತ ಹೇಳಿ ಪ್ರಕಟವಾಗಿದೆ. ತ್ರಿಗುಣಗಳು ಅಂದರೆ ಪ್ರಕೃತಿಯ 3 ಮುಖ್ಯ ಗುಣಗಳು, ಅಥವಾ ನಾವು ಪ್ರಕೃತಿಯ 3 ಮುಖ್ಯ ಶಕ್ತಿಗಳು ಅಂತ ಕೂಡ ಕರಿಬಹುದು. ನಮ್ಮ ಆಲೋಚನೆಗಳು, ನಡವಳಿಕೆ ಮತ್ತು ಇಡೀ ಸೃಷ್ಟಿ ಈ 3 ಗುಣಗಳಿಂದಲೇ ಮಾಡಲ್ಪಟ್ಟಿರುತ್ತೆ. ಇವತ್ತು ನಾವು ಈ 3 ಗುಣಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಬನ್ನಿ. ಮನುಷ್ಯ ತನ್ನ ಜೀವನದಲ್ಲಿ ಈ 3 ಗುಣಗಳನ್ನು ಅಳವಡಿಸ್ಕೊಂಡಿರ್ತಾನೆ. ಹಾಗಾಗಿ ಈ 3 ಗುಣಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಮೊದಲನೇದು ಸತ್ವಗುಣ. ಸತ್ವಗುಣ ಅಂದರೆ ಪ್ರಕಾಶ ಮತ್ತು ಶಾಂತಿ ಸಂಕೇತ. ಸತ್ವ ಅಂದರೆ ಪವಿತ್ರತೆ, ಜ್ಞಾನ ಮತ್ತು ಸಾಮರಸ್ಯದ ಗುಣ. ಇದು ಬೆಳಕು ಮತ್ತು ಸತ್ಯದ ಸಂಕೇತ. ಶಾಂತಿ, ಸಂತೋಷ, ದಯೆ, ಸತ್ಯಸಂಧತೆ, ಶಿಸ್ತು ಮತ್ತು ನಿಸ್ವಾರ್ಥತೆ. ಸತ್ವಗುಣ ಹೆಚ್ಚಿದಾಗ ಮನಸ್ಸು ಪ್ರಶಾಂತವಾಗಿರುತ್ತೆ. ಯಾವುದೇ ಗೊಂದಲ ಇರೋದಿಲ್ಲ. ತಪ್ಪು ಒಪ್ಪುಗಳ ಸರಿಯಾದ ಜ್ಞಾನ ಇರುತ್ತೆ. ಸತ್ವಗುಣ ಯಾವ ಆಹಾರದಲ್ಲಿ ಇದೆ ಅಂತ ನಾವು ತಿಳ್ಕೋಬೇಕು ಅಂದರೆ, ತಾಜಾ ಹಣ್ಣುಗಳು, ತರಕಾರಿಗಳು, ಹಾಲು, ಧಾನ್ಯಗಳು ಮತ್ತು ಒಣ ಹಣ್ಣುಗಳು, ಇವುಗಳನ್ನು ಸಾತ್ವಿಕ ಆಹಾರ ಅಂತ ಹೇಳಿ ಕರೀತಾರೆ. ಇವು ದೇಹಕ್ಕೆ ಶಕ್ತಿ ಮತ್ತು ಮನಸ್ಸಿಗೆ ಪ್ರಸನ್ನತೆಯನ್ನು ನೀಡ್ತವೆ. ಸಾತ್ವಿಕ ಗುಣವನ್ನು ಹೊಂದಿರತಕ್ಕಂತಹ ಮನುಷ್ಯನ ಸ್ವಭಾವ ಸದಾ ಒಳ್ಳೆಯದನ್ನೇ ಬಯಸುತ್ತೆ ಮತ್ತೆ ಆಧ್ಯಾತ್ಮಿಕತೆ ಕಡೆಗೆ ಒಲವನ್ನು ತೋರುತ್ತೆ. ಇದು ಸತ್ವಗುಣದ ಮಹತ್ವ. ಇನ್ನು ಎರಡನೇದಾಗಿ ಬಂದ್ರೆ ರಜೋಗುಣ. ರಜೋಗುಣ ಅಂತಂದ್ರೆ ಕ್ರಿಯೆ ಮತ್ತು ಆಸೆ. ರಜಸ್ ಅಂತ ಅಂದ್ರೆ ಚಟುವಟಿಕೆ, ಉತ್ಸಾಹ ಮತ್ತು ಚಲನೆ. ಇದು ಲೌಕಿಕ ಆಸೆಗಳು ಮತ್ತು ಲಾಲಸೆಯ ಸಂಕೇತ. ಇದರ ಲಕ್ಷಣಗಳು ಹೆಂಗಿರುತ್ತೆ ಅಂದ್ರೆ, ಮಹತ್ವಾಕಾಂಕ್ಷೆ, ಸದಾ ಕೆಲಸ ಮಾಡಬೇಕೆಂಬ ಹಂಬಲ, ಅತಿಯಾದ ಆಸೆ, ಕೋಪ, ಅಸೂಹೆ ಮತ್ತೆ ಯಾವಾಗಲೂ ಚಡಪಡಿಸೋದು. ರಜೋಗುಣ ಇರುವಂತಹವರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ರಜೋಗುಣ ಹೆಚ್ಚಿದಂಥ ಸಂದರ್ಭದಲ್ಲಿ ಮನುಷ್ಯ ಸದಾ ಏನನ್ನೋ ಸಾಧಿಸಬೇಕು, ತನಗೆ ಲಾಭವಾಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾನೆ. ಸೋಲು ಗೆಲುವಿನ ಬಗ್ಗೆ ಅತಿಯಾಗಿ ತಲೆ ಕೆಡಿಸ್ಕೊಂತಿರ್ತಾನೆ. ರಜೋಗುಣದ ಆಹಾರಗಳು ಯಾವಪ್ಪ ಅಂದ್ರೆ, ಅತಿಯಾದ ಖಾರ, ಉಪ್ಪು, ಹುಳಿ ಇರುವಂತಹ ಆಹಾರಗಳು, ಜೊತೆಗೆ ಕಾಫಿ, ಟೀ ಮತ್ತು ಮಾಂಸಾಹಾರ. ನಿಮ್ಗೆ ಅನ್ನಿಸಬಹುದು, 1 ಕಪ್ ಕಾಫಿ ಕುಡಿದ್ರೆ ಸಾಕಪ್ಪ, ಮನಸ್ಸು ಸಮಾಧಾನ ಆಗುತ್ತೆ ಅಂತ. ಇವು ದೇಹದಲ್ಲಿ ತಕ್ಷಣದ ಶಕ್ತಿ ಮತ್ತೆ ಉದ್ವೇಗವನ್ನು ಉಂಟು ಮಾಡುತ್ತೆ ಅಷ್ಟೇ. ರಜೋಗುಣ ಅತಿಯಾಗಿದ್ರೆ ಅದರ ಪರಿಣಾಮ ಏನು ಗೊತ್ತಾ? ಇದು ಮನುಷ್ಯನನ್ನ ಲೌಕಿಕ ಯಶಸ್ಸಿನ ಕಡೆಗೆ ಮುನ್ನಡೆಸುತ್ತೆ. ಆದರೆ ಅದ್ರ ಜೊತೆಯಲ್ಲೇ ಒತ್ತಡ ಮತ್ತೆ ಅಶಾಂತಿಯನ್ನು ತಂದ್ಬಿಡುತ್ತೆ. ಇದಿಷ್ಟು ರಜೋಗುಣ. ಮುಂದೆ ತಮೋಗುಣ, ಅಜ್ಞಾನ ಮತ್ತು ಜಡತ್ವ. ತಮಸ್ ಅಂತ ಅಂದ್ರೆ ಕತ್ತಲೆ, ಸೋಮಾರಿತನ, ಜಡತ್ವ. ಇದು ಪ್ರಗತಿಯನ್ನು ತಡೆಯುವ ಶಕ್ತಿ. ಇದ್ರ ಲಕ್ಷಣಗಳು ಹೇಗಿರುತ್ತಪ್ಪ ಅಂದರೆ, ಸೋಂಬೇರಿತನ, ಅತಿಯಾದ ನಿದ್ದೆ, ಭ್ರಮೆ, ಅಜ್ಞಾನ, ನಿರ್ಲಕ್ಷ್ಯ ಮತ್ತು ಖಿನ್ನತೆ. ತಮೋಗುಣ ಹೆಚ್ಚಾದಂಥ ಸಂದರ್ಭದಲ್ಲಿ ಯಾವುದರ ಮೇಲೂ ಆಸಕ್ತಿ ಇರೋದಿಲ್ಲ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತ ಹೇಳಿ ತಿಳಿಯುವ ಶಕ್ತಿ ಇರೋದಿಲ್ಲ. ಸದಾ ನಕಾರಾತ್ಮಕ ಆಲೋಚನೆಗಳನ್ನು ಒಳಗೊಂಡಿರುತ್ತೆ. ತಮೋಗುಣದ ಆಹಾರಗಳು ಯಾವಪ್ಪ ಅಂದರೆ, ಅಳಸಿದ ಆಹಾರ, ಅತಿಯಾಗಿ ಸಂಸ್ಕರಿಸಿದ ಆಹಾರ, ಮದ್ಯಪಾನ, ಅತಿಯಾದ ಮಾಂಸಾಹಾರ. ಇವು ದೇಹದಲ್ಲಿ ಆಲಸ್ಯವನ್ನು ಉಂಟು ಮಾಡುತ್ತೆ. ಇದರ ಪರಿಣಾಮ ಮನುಷ್ಯನನ್ನು ಕೆಳಮಟ್ಟಕ್ಕೆ ತಳ್ಳುತ್ತದೆ ಮತ್ತು ಯಾವುದೇ ಕೆಲಸ ಮಾಡದಂತೆ ಕಟ್ಟಿ ಹಾಕ್ಬಿಡುತ್ತೆ. ಇದಕ್ಕೆ ಒಂದು ಸರಳ ಉದಾಹರಣೆಯನ್ನು ತಗೊಳ್ಳೋಣ. ನಮ್ಮ ಪ್ರತಿನಿತ್ಯದ ದಿನಚರಿಯನ್ನೇ ಉದಾಹರಣೆಯಾಗಿ ತಗೊಳ್ಳೋಣ. ನಾವೆಲ್ಲರೂ ಮುಂಜಾನೆ ಎದ್ದು ಪ್ರಶಾಂತವಾಗಿ ಧ್ಯಾನ ಮಾಡಿದರೆ ಅದನ್ನು ಸತ್ವಗುಣ ಅಂತ ಹೇಳ್ತೀವಿ. ಅದಾದಮೇಲೆ ದಿನವಿಡೀ ಓಡಾಡಿ ಕೆಲಸ ಮಾಡಿ ದುಡ್ಡು ಸಂಪಾದಿಸಲು ಶ್ರಮಿಸಿ ತುಂಬ ಒತ್ತಡಗಳನ್ನು ತಲೆ ಮೇಲೆ ಏರ್ಕೊಳ್ಳೋದು ರಜೋಗುಣ. ಕೆಲಸ ಎಲ್ಲ ಮುಗಿದ ನಂತರ ಸುಸ್ತಾಗಿ ಏನೂ ಬೇಡಪ್ಪ, ಮಲಗಿದ್ರೆ ಸಾಕು ಅಂತ ಹೇಳೋದು ತಮೋಗುಣ. ಈ 3 ಗುಣಗಳಲ್ಲಿ ಜೀವನಕ್ಕೆ ಯಾವುದು ಮುಖ್ಯ ಅಂತ ನಿಮಗೆ ಅನ್ನಿಸಬಹುದು. 3 ಗುಣಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಇರುತ್ತೆ. 3 ಗುಣಗಳು ಮನುಷ್ಯನಿಗೆ ಬೇಕು, ಆದರೆ ಯಾವುದೂ ಕೂಡ ಅತಿ ಆಗಬಾರ್ದು ಅಷ್ಟೇ. ಯಾವ ಒಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದೇ ಗುಣ ಇರೋದಿಲ್ಲ. 3 ಗುಣಗಳನ್ನು ಕೂಡ ಮನುಷ್ಯ ಅಳವಡಿಸ್ಕೊಂಡಿರ್ತಾನೆ. ನಾವು ಬದುಕಬೇಕಂದ್ರೆ ನಿದ್ದೆ ಮತ್ತೆ ವಿಶ್ರಾಂತಿ ಬೇಕೇ ಬೇಕು, ಅದು ತಮಸ್. ಕೆಲಸ ಮಾಡಬೇಕು, ಪ್ರಗತಿ ಹೊಂದಬೇಕು, ಅದು ಸಾಮಾನ್ಯವಾದದ್ದೇ ಅಲ್ವಾ, ಅದು ರಜಸ್. ಆದರೆ ಜೀವನದಲ್ಲಿ ನೆಮ್ಮದಿ, ಜ್ಞಾನ ಮತ್ತು ಮುಕ್ತಿ ಸಿಗಬೇಕಾದ್ರೆ ನಮ್ಮಲ್ಲಿ ಸತ್ವಗುಣ ಅತಿಯಾಗಿ ಇರಬೇಕು ಅಷ್ಟೇ. ನೀವು ಸಮಯ ಮಾಡಿಕೊಂಡು ಬೆಳಗಿನ ಜಾವ ಒಂದು 10 ನಿಮಿಷಗಳ ಕಾಲ ಭಗವದ್ಗೀತೆಯನ್ನು ಓದಿ. ಅದರಲ್ಲಿ ಶ್ರೀಕೃಷ್ಣನು ತಮಸ್ ಮತ್ತು ರಜಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಸತ್ವಗುಣವನ್ನು ಬೆಳೆಸಿಕೊಳ್ಳಲು ಮತ್ತು ಕೊನೆಗೆ ಈ 3 ಗುಣಗಳನ್ನು ಮೀರಿ ಗುಣಾತೀತ ಸ್ಥಿತಿಯನ್ನು ತಲುಪಲು ಕರೆಯನ್ನು ನೀಡ್ತಾನೆ. ಗುಣಾತೀತ ಅಂದರೆ ತ್ರಿಗುಣಾತೀತ ಅಂತ.
ನೀವು ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗ ಅಂತ ಇದೆ ಮತ್ತು 17ನೇ ಅಧ್ಯಾಯದಲ್ಲಿ ಶ್ರದ್ಧಾತ್ರಯ ವಿಭಾಗ ಅಂತ ಯೋಗ ಇದೆ. ಶ್ರೀಕೃಷ್ಣ ಈ 3 ಗುಣಗಳನ್ನು ಹೇಗೆ ನಿರ್ವಹಿಸಬೇಕು ಮತ್ತು ಸತ್ವಗುಣವನ್ನು ಹೇಗೆ ಹೆಚ್ಚಿಸಿಕೊಳ್ಳಬೇಕು ಎಂಬುದನ್ನು ತುಂಬ ಪ್ರಾಯೋಗಿಕವಾಗಿ ವಿವರಿಸಿದ್ದಾರೆ. ನಾವು ನಮ್ಮ ದಿನನಿತ್ಯದ ಹವ್ಯಾಸಗಳನ್ನು ಬದಲಾಯಿಸಿಕೊಳ್ಳುವ ಮೂಲಕ ಸತ್ವಗುಣವನ್ನು ಬೆಳೆಸಿಕೊಳ್ಳಬಹುದು. ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯನ್ನು ಮಾಡಬೇಕು. ಆಗ ಆಯುಷ್ಯ, ಬುದ್ಧಿ, ಬಲ, ಆರೋಗ್ಯ ಮತ್ತು ಸಂತೋಷವನ್ನು ಹೆಚ್ಚಿಸುವ ರಸಭರಿತ, ಮೃದುವಾದ ಮತ್ತು ತಾಜಾ ಆಹಾರವನ್ನು ಸೇವಿಸಬೇಕು. ಅತಿಯಾದ ಖಾರ, ಉಪ್ಪು, ಕಹಿ ಹಾಗೂ ಬಿಸಿಯಾದ ರಾಜಸಿಕ ಆಹಾರ ಮತ್ತು ಅಳಸಿದ, ದುರ್ವಾಸನೆ ಬರುವಂತಹ ಅಪವಿತ್ರವಾದ ತಾಮಸಿಕ ಆಹಾರವನ್ನು ನಾವು ಕಡಿಮೆ ಮಾಡಬೇಕು. ಯಾವಾಗಲೂ ಕರ್ತವ್ಯ ಪ್ರಜ್ಞೆಯಿಂದ ಕೆಲಸವನ್ನು ಮಾಡಬೇಕು. ಫಲಿತಾಂಶದ ಬಗ್ಗೆ ಅತಿಯಾಗಿ ತಲೆ ಕೆಡಿಸ್ಕೋಬಾರ್ದು. ಇದು ನನ್ನ ಕರ್ತವ್ಯ ಅಂತ ಹೇಳಿ ನಿಸ್ವಾರ್ಥ ಭಾವನೆಯಿಂದ ಕೆಲಸ ಮಾಡೋದರಿಂದ ರಜೋಗುಣವು ಸತ್ವಗುಣವಾಗಿ ಬದಲಾಗುತ್ತೆ. ದೇಹವನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಹಿರಿಯರಿಗೆ ಗೌರವವನ್ನು ನೀಡಬೇಕು ಮತ್ತು ಅಹಿಂಸೆಯನ್ನು ಪಾಲಿಸಬೇಕು. ಯಾರಿಗೂ ನೋವಾಗದಂತೆ ಸತ್ಯವಾದ, ಪ್ರೀತಿಯ ಹಾಗೂ ಹಿತವಾದ ಮಾತುಗಳನ್ನು ಆಡಬೇಕು. ಯಾವಾಗಲೂ ಮನಸ್ಸನ್ನು ಪ್ರಸನ್ನವಾಗಿಡಬೇಕು. ನೀವು ಯಾವುದೇ ಪ್ರತ್ಯುಪಕಾರವನ್ನು ಬಯಸದೆ ನಿಮ್ಮ ಕೈಯಲ್ಲಿ ಆದದನ್ನು ಅರ್ಹರಾದ ವ್ಯಕ್ತಿಗೆ ದಾನವನ್ನು ಮಾಡಬೇಕು. ಇದು ಅಹಂಕಾರವನ್ನು ಕರಗಿಸುತ್ತೆ. ಹೆಸರಿಗಾಗಿ ಅಥವಾ ಕೀರ್ತಿಗಾಗಿ ಕೊಡುವ ದಾನ ರಾಜಸಿಕ ಮತ್ತು ಅಪಮಾನ ಮಾಡಿ ಕೊಡುವ ದಾನ ತಾಮಸಿಕವಾಗಿರುತ್ತೆ. ಯಾವಾಗಲೂ ನಾವು ಒಳ್ಳೆಯ ಆಲೋಚನೆಗಳುಳ್ಳ ವ್ಯಕ್ತಿಗಳ ಜೊತೆ ಒಡನಾಟವನ್ನು ಇಟ್ಕೋಬೇಕು. ಜ್ಞಾನವನ್ನು ನೀಡುವಂತಹ ಪುಸ್ತಕಗಳನ್ನು ಓದಬೇಕು. ಆಗ ಸತ್ವಗುಣ ತಾನಾಗಿಯೇ ಪ್ರಚೋದಿಸುತ್ತೆ. ನಮ್ಮಲ್ಲಿ ಸೋಮಾರಿತನ ಹೆಚ್ಚಾದಾಗ ತಕ್ಷಣ ಎದ್ದು ಯಾವುದಾದರೂ ದೈಹಿಕ ಕೆಲಸ ಮಾಡಬೇಕು. ನಮ್ಮಲ್ಲಿ ಅತಿಯಾದ ಉದ್ವೇಗ, ಕೋಪ ಬಂದಂಥ ಸಂದರ್ಭದಲ್ಲಿ ಕಣ್ಣು ಮುಚ್ಚಿ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡಬೇಕು. ಆಗ ಅದು ಸತ್ವಗುಣವನ್ನು ಹೆಚ್ಚಿಸುತ್ತೆ. ಹಾಗೆಂದು ಸತ್ವಗುಣವು ಎಲ್ಲಕ್ಕಿಂತ ಶ್ರೇಷ್ಠ ಅಂತ ಹೇಳಿ ಮನುಷ್ಯ ಅದೇ ದಾರಿ ಹಿಡಿದ್ರೆ ಆಗ ಕೂಡ ಅವನು ನಾನು ಜ್ಞಾನಿ, ನಾನು ಸುಖಿ ಅಂತ ಹೇಳಿ ಅಹಂಕಾರದಲ್ಲಿ ಸಿಲುಕಬಹುದು. ಆದ್ದರಿಂದ ಸತ್ವಗುಣದ ಸಹಾಯವನ್ನು ತೆಗೆದುಕೊಂಡು ನಾವು ತಮಸ್ ಮತ್ತು ರಜಸ್ಸನ್ನು ಗೆದ್ದು ನಿಂತ್ಕೋಬೇಕು. ಕೊನೆಗೆ ಆ ಸತ್ವಗುಣವನ್ನು ಮೀರಿ ಗುಣಾತೀತ ಸ್ಥಿತಿಯನ್ನು ತಲುಪುವುದೇ ಜೀವನದ ಪರಮ ಗುರಿಯಾಗಬೇಕು. ಇದು ಭಗವದ್ಗೀತೆಯಲ್ಲಿರುವಂತಹ ಶ್ರೀಕೃಷ್ಣ ಸಂದೇಶ. ಇದಿಷ್ಟ ಆಗಿತ್ತು ತ್ರಿಗುಣಗಳ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.